ತೊಗೊಳ್ಳೋಂಥದ್ದು ಹೈಯರ್ ಎಜುಕೇಷನ್ದಲ್ಲಿ ಪ್ರಾಮಾಣಿಕವಾಗಿ ಪಾಸ್ ಆಗ್ತಾ ಇದ್ದು ಹೋದವ್ರಿಗೆ ಬರ್ಲಿಕ್ಕೆ ಸಾಧ್ಯದ. ಸಮಾಜ ಓಪನ್ ಮೈಂಡೆಡ್ ನೋಡಿಕೊಂಡು ಅಕ್ಷರ ಜ್ಞಾನ ಪಡ್ಕೊಂಡು ಒಬ್ಬ ಒಳ್ಳೆ ಶಿಕ್ಷಿತರಾದವಾಗ ಯಾವ ಸರಿ ಯಾವ ತಪ್ಪು ಅಂತ ಹೇಳಲಿಕ್ಕೆ ಒಂದಿಷ್ಟ ಸಾಧ್ಯದ. ಆದರೆ ಇವತ್ತೇನಾಗ್ಬಿಡೋದಪ್ಪ ಅಂದ್ರೆ ಅಲ್ಲಿಯೂ ಸಹಿತ ಅರೆಜ್ಞಾನಿಗಳು ಹೆಚ್ಚಾಗೋದ್ರಿಂದಾಗಿ ಯಾವ್ದು ಹೇಳ್ತಾರೆ ಸರಿಪ. ವ್ಯಾಟ್ಸಪ್ ಜ್ಞಾನಿಗಳು ಭಾಳ ಆಗಿದ್ದಾರೆ. ಇವತ್ತು ವ್ಯಾಟ್ಸಪ್ದಾಗ ಏನು ಬರ್ತದೆ ಮತ್ತೇನು ಬರ್ತದೆ ಅದು ಸರಿ. ಅದಕ್ಕೆ ವ್ಯಾಟ್ಸಪ್ ಯೂನಿವರ್ಸಿಟಿಯಲ್ಲಿ ತಯಾರಾಗುವಂಥ ಈ ವ್ಯಕ್ತಿಗಳು ಸರಿಯಾಗಿ ಅಭ್ಯಾಸ ಮಾಡಿರೋದಿಲ್ಲ. ಅವ್ರು ಏನು ಹೇಳ್ತಾರೆ, ಈಗ ನಾನು ಹೇಳಿದ್ರೆ ಸರಿ ಅಂದ್ಬಿಡೋದಿಲ್ಲ, ಹಂಗಾಗಿ ಹೋಗಿಲ್ಲ. ಇವತ್ತು ಜೊತೆ ಅವ್ರು ಹೇಳ್ತಾ ಇದ್ದಾರೆ ಅಂದ್ರೆ ಮತ್ತೆ ಪರಾಮರ್ಶೆ ಮಾಡಬೇಕು, ಓದಬೇಕು, ಅದಕ್ಕೆ ಸತ್ಯ ಎಷ್ಟೈತಿ ಸುಳ್ಳು ಎಷ್ಟೈತಿ ವಿಮರ್ಶೆ ಮಾಡ್ಕೋಬೇಕು. ಆಮೇಲೆ ನಮ್ಮ ಜೊತೆ ಅದನ್ನು ಚರ್ಚೆ ಮಾಡಬೇಕು. ಅಂದಾಗ ಸರಿ ತಪ್ಪು ಗೊತ್ತಾಗುವಂಥದ್ದು ಅದು ಭಾಳಷ್ಟು ಇಲ್ಲಿಲ್ಲ. ಆ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಏನಪ್ಪ ಅಂದ್ರೆ ಒಂದು ಪ್ರವಾಹಕ್ಕೆ, ವೈಚಾರಿಕ ಪ್ರವಾಹಕ್ಕೆ, ಧಾರ್ಮಿಕ ಪ್ರವಾಹಕ್ಕೆ, ಸಂಪ್ರದಾಯ ಪ್ರವಾಹಕ್ಕೆ, ದೇವರ ಪ್ರವಾಹಕ್ಕೆ, ದೆವ್ವಗಳ ಪ್ರವಾಹಕ್ಕೆ ಸಿಕ್ಕ ಮನುಷ್ಯ ತನಗೆ ಗೊತ್ತಿಲ್ಲ ಏನೇನು ನಿರ್ಧಾರ ಮಾಡ್ತಾ ಇರ್ತಾನೆ. ಅದಕ್ಕಾಗಿ ನಮ್ಮ ಬಿ ಕೆ ಹರಿಪ್ರಸಾದ್ ಅವರು ಹೇಳಿದ್ರಲ್ಲೇ ಭಾಳ ಸತ್ಯದ. ಯಾಕಪ್ಪ ಅಂದ್ರೆ ಕಾಂಗ್ರೆಸ್ ಆರ್ ಎಸ್ ಎಸ್ ವಿರೋಧಿ, ಇದರಲ್ಲಿ ಎರಡು ಮಾತಿಲ್ಲ. ಹಾಗಂತೇಳಿ ವಿರೋಧಕ್ಕೆ ವಿರೋಧ ಮಾಡೋದು ಅಂತ ಅಲ್ಲ. ಒಳ್ಳೆ ಕೆಲಸ ಮಾಡಿದಾಗ ಆರ್ ಎಸ್ ಎಸ್ ಸರಿ ಅದಪ್ಪ ಅದು ಹೇಳಬೇಕು, ತಪ್ಪಾದಾಗ ನಿಷ್ಠುರವಾಗಿ ಖಂಡಿಸ್ಬೇಕು, ಅದರಲ್ಲಿ ಎರಡು ಮಾತಿಲ್ಲ. ಹೆಂಗೆ ಇವತ್ತು ಆರ್ ಎಸ್ ಎಸ್ಸನ್ನು ನಾವು ಕಿತ್ತು ಹಾಕ್ತೀವಿ ಮಾಡ್ತೀವಿ ಎಲ್ಲ ಇಲ್ಲ, ಕಾಲಕ್ಕೆ ತಕ್ಕ ಇರ್ತದೋ ಹೋಗ್ತದೋ. ಇಂದಿರಾ ಗಾಂಧಿ ಅವರು ತಿಳ್ಕೊಂಡಿದ್ರು ನಾನು ಯಾರು ಕಿತ್ತು ಹಾಕ್ಲಿಕ್ಕಿಲ್ಲ, ನಾನೇ ಸದಾ ಪ್ರಧಾನಿ ಆಗಿರ್ತಾನೆ ಅಂತೇಳಿ. ನೆಹರು ಅವ್ರು ತಿಳ್ಕೊಂಡಿದ್ರು, ನಂತರ ಬಂದಂಥ ವಾಜಪೇಯಿ ಅವ್ರು ಇರ್ಬೋದು, ಯಾರು ಇರ್ಬೋದು. ಆ ಸಮಯಕ್ಕೆ ಅಷ್ಟೇ ಅವ್ರು ಸೀಮಿತ, ನಂತರದಲ್ಲಿ ಹೋಗಲೇಬೇಕು, ಅವ್ರು ಪರಿವರ್ತನೆ ಆಗಲೇಬೇಕು. ಅಂದರೆ ಹೇಗೆ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಈ ಶಿಕ್ಷಣ ಎಲ್ಲ ಸಿಗಬೇಕಾಗ್ಯದ. ಆ ಎಲ್ಲ ದಿಸೆಯಲ್ಲಿ ಇವತ್ತು ನಮ್ಮ ಡಿ ಕೆ ಶಿವಕುಮಾರ್ ಅವರು ಹೇಳಿದಂಥ ಒಂದು ಆರ್ ಎಸ್ ಎಸ್ ಗೀತೆಯನ್ನು ಹೇಳಿದಂಥದ್ದು ಒಬ್ಬ ಅಧ್ಯಕ್ಷರಿಗೆ ತಪ್ಪ, ಆದರೂ ವೈಯಕ್ತಿಕವಾಗಿ ಮಾಡ್ಬೋದು. ಆರ್ ಎಸ್ ಎಸ್ ನಾವು ಕಿತ್ತಾಗ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಯಾವಾಗ ಆಗ್ತದೆ ಅದಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ ಬದಲಾವಣೆ ಆಗ್ತದೆ ಇಲ್ಲ ಅಂತ ಅದು ಯಾವುದೋ ಕಾರಣ